ಕುಮಾರಸ್ವಾಮಿ ಅವರು ತಂಗಿದ್ದಂತ ಹೋಟೆಲ್ಗೆ ಕಾಂಗ್ರೆಸ್ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನ ಹೊರಭಾಗದಲ್ಲಿ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ದೊಡ್ಡ ವಾಗ್ವಾದ ಕೂಡ ಉಂಟಾಯಿತು. ಒಂದು ಹಂತದಲ್ಲಿ ಖಾಸಗಿ ಹೋಟೆಲ್ಗೆ ನುಗ್ಗೋದಕ್ಕೆ ಕೈ ಕಾರ್ಯಕರ್ತರು ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜೆಡಿಎಸ್ ಕಾರ್ಯಕರ್ತರು ತಡೆ ಹಿಡಿತಾರೆ. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಗಿದೆ. ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂತಹ ಸನ್ನಿವೇಶ ಅಲ್ಲಿ ಉಂಟಾಯಿತು.
ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಇವರೆಲ್ಲ ಬಂದು ಮಾಜಿ ML ಸೇರಿಸ್ಕೊಂಡು ನಮಗೆ ಧಿಕ್ಕಾರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಇವ್ರ ಮನೆಗೆ ಹೋಗಿದ್ದೀವ, ಮರ್ಯಾದೆ ಬೇಡ. ಅವ್ರ ಸಭೆ ನಡೆಯೋ ಕಡೆ ನಾವು ಹಿಂಗೆ ಹೋಗ್ತೀವ. ಪೊಲೀಸ್ನವ್ರು ಏನ್ ಮಾಡ್ತಾವ್ರೆ? ನಾವು ಕಲ್ಲೊಡೆಯಕ್ಕೆ ಮುಂಚೆ ಕಳಿಸ್ರೆ ಇದು ಪೊಲೀಸು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಾವ್ರೆ. ಆಚೆ ಕಳ್ಸಕ್ ಹೇಳಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಇವರೆಲ್ಲ ಬಂದು ಮಾಜಿ ML ಸೇರಿಸ್ಕೊಂಡು ನಮಗೆ ಧಿಕ್ಕಾರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಇವ್ರ ಮನೆಗೆ ಹೋಗಿದ್ದೀವ, ಮರ್ಯಾದೆ ಬೇಡ. ಅವ್ರ ಸಭೆ ನಡೆಯೋ ಕಡೆ ನಾವು ಹಿಂಗೆ ಹೋಗ್ತೀವ. ಪೊಲೀಸ್ನವ್ರು ಏನ್ ಮಾಡ್ತಾವ್ರೆ? ನಾವು ಕಲ್ಲೊಡೆಯಕ್ಕೆ ಮುಂಚೆ ಕಳಿಸ್ರೆ ಇದು ಪೊಲೀಸು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಾವ್ರೆ. ಸೊ ಇದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ಮುಂದೆ ಆಗ್ತಾ ಇರುವಂತ ದೊಡ್ಡ ಹೈಡ್ರಾಮಾ. ಇಲ್ಲಿ ವಿಚಾರ ಏನಾಗಿದ್ದು ಅಂತ ಅಂದ್ರೆ, ಈ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಬಹಳ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆಯಲ್ಲ, ಅದನ್ನ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಡ್ತು. ಅದು ಈ ಕೋರ್ ಕಮಿಟಿ ಸಭೆ ನಡೀತಾ ಇರುವಂತ ಸಂದರ್ಭದಲ್ಲೇ ಹೋಗಲಿ ಮುತ್ತಿಗೆ ಹಾಕ್ಬಿಡೋಣ ಅನ್ನುವಂತ ವಿಚಾರವಾಗಿ. ಹಾಗಾಗಿ ಒಂದು ಹಂತಲ್ಲಿ ಹೋಟೆಲ್ ಒಳಗೆ ನುಗ್ಗೋಕ್ಕೂ ಕೂಡ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ನಾವು ಕೇಳ್ಪಟ್ವಿ. ಬಟ್ ಇದೇ ವಿಚಾರ JDS ನ ಅಲ್ಲಿದ್ದಂತ ನಾಯಕರುಗಳಿಗೆ ಬಹಳ ಸಿಟ್ಟು ತಂದ್ಬಿಡ್ತು. ಹೇಳಿ ಕೇಳಿ ಕೋರ್ ಕಮಿಟಿ ಸಭೆ ಬೇರೆ ಆಗಿದ್ದಂತ ಕಾರಣಕ್ಕಾಗಿ ಅಲ್ಲಿ ಬಹಳಷ್ಟು ಮಂದಿ ಕಾರ್ಯಕರ್ತರು ಇದ್ರು, MLAಗಳಿದ್ರು, ಮಾಜಿ MLAಗಳಿದ್ರು. ಅವರಿಗೆಲ್ಲ ಬಹಳ ಸಿಟ್ಟು ಬಂದ್ಬಿಡ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನು ಅವ್ರು ಖಂಡಿಸಿ ಇವರು ಕೂಡ ಹೊರಟ್ಬಿಟ್ರು. ಬಟ್ ಇಲ್ಲಿ ಸಿಟ್ಟು ಬಂದಿದ್ದು ಅಂತ ಅಂದ್ರೆ ಅಲ್ಲಿದ್ದಂತ JDS ನ ಮಂದಿಗೆ ಪೊಲೀಸರ ಕಾರ್ಯವೈಖರಿ ಮೇಲೆ. ಪೊಲೀಸರು ಬೇಕು ಅಂತಾನೆ ಇವ್ರನ್ನೆಲ್ಲ ಒಳಗ್ ಬಿಟ್ಬಿಟ್ಟವ್ರೆ, ಬೇಕು ಅಂತ ನಮಗ್ ಮುಜುಗರ ತರ್ಸೋಕೆ ಹಿಂಗ್ ಮಾಡ್ತಾವ್ರೆ. ಇದು JDS ನ ಆರೋಪ ಆಗಿತ್ತು.
ನರಸಿಂಹಮೂರ್ತಿ ಪಾಟೀಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನರಸಿಂಹಮೂರ್ತಿ ಪಾಟೀಲ್ ಏನೇನಾಯ್ತು, ಆಮೇಲೆ JDS ನಲ್ಲ ಯಾವುದೋ ಕಾರ್ ಹೊಡಿತಾ ಇದ್ರಲ್ಲ, ಆ ವ್ಯಕ್ತಿ ವಾಪಸ್ ಹೋಗುವಂತ ಸಂದರ್ಭದಲ್ಲ ಏನೋ, ಅದು ಯಾರು, ಏನಾಗಿದ್ದು ಅಲ್ಲಿ ಪಾಟೀಲ್? ಮಾಲ್ತೇಶ್, ಇವತ್ತೇನು ಕೋರ್ ಕಮಿಟಿ ಸಭೆ ಇತ್ತು JDS ಖಾಸಗಿ ಹೋಟೆಲ್ನಲ್ಲಿ, ಹುಬ್ಬಳ್ಳಿಯ ಖಾಸಗಿ ಹೋಟೆಲ್. ಅದೆಲ್ಲ ಮುಗಿದ ಮೇಲೆ ಪತ್ರಿಕಾಗೋಷ್ಠಿ ನಡೆಸಿ ಪಕ್ಕದಲ್ಲಿರುವ ಹಾಲಲ್ಲಿ ಮತ್ತೆ JDS ಕಾರ್ಯಕರ್ತರ ಸಭೆಯನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ 14 ಕ್ಷೇತ್ರಗಳ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದೇ ಹೊತ್ತಲ್ಲಿ ಹೊರಗಡೆ ಇದ್ದಂತ ಸುಮಾರು 8 ಕಾಂಗ್ರೆಸ್ ಕಾರ್ಯಕರ್ತರು ಏನು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಹಾಕಿ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಕೆಲ JDS ಕಾರ್ಯಕರ್ತರು ಅಥವಾ ಅನೇಕ ಮುಖಂಡರು, JDS ಮುಖಂಡರು ಕೂಡ ಈ ಒಂದು ನರಸಿಂಹಮೂರ್ತಿ ಪಾಟೀಲ್ ಜಸ್ಟ್ ಹೋಲ್ಡ್ ಮಾತಾಡ ಅವ್ರ ಸಂಬಂಧ ಐತೆ, ಪರೀಕ್ಷೆ ತಗೊಂಡು ಎಲ್ಲಿ ಮುಕ್ಕಾಲು ಗಂಟೆ ಆಯ್ತು. ಏನು ಇದು ಅಲ್ಲಿ ಸರಮಹೇಶ್ ಅವರು ಪೊಲೀಸರ ಬಳಿನೂ ಕೂಡ ಬಹಳಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು, ಯಾರು ಕೂಡ ಇಲ್ಲಿ ಬಂದು ಅವ್ರು ತಡೆಯೋ ಪ್ರಯತ್ನ ಮಾಡಿಲ್ಲ. ಏನ್ ಮಾಡಕ್ ಹೊರಟಿದ್ರಿ ನೀವು ಅನ್ನೋ ಪ್ರಶ್ನೆಯನ್ನೇನೋ ಮಾಡ್ತಾ ಇದ್ರು. ನರಸಿಂಹಮೂರ್ತಿ ಪಾಟೀಲ್ ನಮ್ಮ ಪ್ರತಿನಿಧಿ ಹಾಗೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ ಪಾಟೀಲ್, ನೀವು ಹೇಳ್ತಾ ಇದ್ರಿ ಅಲ್ಲಾಗಿದ್ದಂತ ವಿಚಾರವಾಗಿ, ಮುಂದುವರಿಸಿ. ಅದಾದ ನಂತರ ಒಂದ್ ಕಡೆಗೆ ಸಭೆ ನಡೆದಿದೆ. ಹೊರಗಡೆ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ಮಧ್ಯೆ ಇಲ್ಲಿ ಏನು ಕೈ ಮಿಲಾಯಿಸಿ ಜಗಳ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದ್ ಕಡೆಗೆ ದೇವೇಗೌಡರ ಪರ, ಮೋದಿ ಪರ ಘೋಷಣೆ ಕೂಗ್ತಾ ಇದ್ದಾರೆ JDSನವರು. ಆ ಕಡೆ ಕಾಂಗ್ರೆಸ್ನವರು ನೀವು ಏನು ಪ್ರಜ್ವಲ್ ರೇವಣ್ಣ ರಕ್ಷಣೆ ಮಾಡ್ಕೊಳ್ಳಕ್ ನಿಂತಿದ್ದೀರಾ JDSನವರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಪ್ರತಿಭಟನೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಏನು ವಾಕ್ಸಮರ ಹೆಚ್ಚಾಗಿ ಕೊನೆಗೆ ಪೊಲೀಸ್ ರಸ್ತೆ ನಿಯಂತ್ರಣ ಮಾಡೋ ಪ್ರಯತ್ನ ಮಾಡಿದ್ರು, ಅದಾಗ್ಲಿಲ್ಲ. ಇದೇ ವೇಳೆ ಈ ಒಂದು ಮಾಹಿತಿ ಹೊರಗಡೆ JDS ಮತ್ತು ಕಾಂಗ್ರೆಸ್ ನಡುವೆ ನಡೆದಿರುವಂತಹ ಈ ಒಂದು ವಾಕ್ಸಮರಕ್ಕೆ ಇದು ವಿಷಯ ಒಳಗಡೆ ಸಭೆಗೆ ಗೊತ್ತಾಯ್ತು. ಅಲ್ಲಿ ಸಭೆಯಲ್ಲಿ ಸೇರಿದಂತ ನೂರಾರು JDS ಕಾರ್ಯಕರ್ತರು ಒಮ್ಮೆಲೆ ಹೊರಗಡೆ ಬಂದ್ಬಿಟ್ಟು ಗಲಾಟೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕಾಂಗ್ರೆಸ್ ನಾಯಕರನ್ನ ಎಷ್ಟೇ ಮನವಿ ಮಾಡಿಕೊಂಡು ಕೂಡ ಅವರು ಹೋಟೆಲ್ನಿಂದ ಹೊರಗಡೆ ಹೋಗ್ಲಿಲ್ಲ. ಯಾಕಂದ್ರೆ ನಮಗೂ ಕೂಡ ಈ ಹೋಟೆಲ್ನಲ್ಲಿ ರೂಮ್ ಇವೆ, ಈ ಹಿನ್ನೆಲೆಯಲ್ಲಿ ನಾವು ಕೂಡ ಇಲ್ಲಿ ಇರಬೇಕಾಗುತ್ತೆ, ನಾವು ಬಂದಿದೀವಿ ಅಂತ ಹೇಳ್ಬಿಟ್ಟು ತಮ್ಮ ಪಟ್ಟವನ್ನು ಬಿಡಲಿಲ್ಲ. ಈ ಸಂದರ್ಭದಲ್ಲಿ ಕೊನೆಗೆ ಪೊಲೀಸರು ಅವರನ್ನ ಒಂದು ಸುಮಾರು 8 ಜನರ ನಾಯಕರು ಮತ್ತು ಕಾರ್ಯಕರ್ತರನ್ನ ತಮ್ಮ ವಾಹನದಲ್ಲಿ, ಪೊಲೀಸ್ ವಾಹನದಲ್ಲಿ ಎತ್ತಿಸಿ ಬಂಧಿಸಿಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ JDS ಕಾರ್ಯಕರ್ತರು ಪೊಲೀಸ್ ವಾಹನದ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಅದಾದ ನಂತರ ಅವ್ರ ಕಾರ್ಗಳು ಒಳಗಡೆನೆ ಇದ್ವು, ಕಾಂಪೌಂಡ್ ಅಲ್ಲೇ ಇದ್ವು. ಆ ಕಾಂಪೌಂಡ್ಗಳಿಂದ ಕಾರ್ಗಳು ಖಾಲಿಯಾಗಿ ಹೊರಗೆ ಹೋಗುವಾಗ ಆ ಕಾರ್ಗಳ ಮೇಲೆಯೂ ಕೂಡ ಹಲ್ಲೆ ಮಾಡಲಾಯಿತು. ಒಟ್ಟಲ್ಲಿ ಇಲ್ಲಿ ಒಂದು ದೊಡ್ಡ ಹೈಡ್ರಾಮಾನ ಶುರು ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನೀವು ಬೇಕಂತಲೇ ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ JDSನವ್ರು ಹೇಳಿದ್ರೆ, ನಾವು ಅಂತದ್ದೇನು ಮಾಡಿಲ್ಲ, ಆದ್ರೆ ನಾವು ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನೀವೇ ಗಲಾಟೆ ಮಾಡಿದ್ದೀರಿ ಅಂತ. ಈ ಸಂದರ್ಭದಲ್ಲಿ ಎರಡೂ ಕಡೆಯ ಮುಖಂಡರಿಗೂ ಕೂಡ ಏಟುಗಳು ಬಿದ್ದು ಅಂತ ಹೇಳ್ಬೋದು. ಆ ಕಡೆ ಕಾರ್ಯಕರ್ತರು ಈ ಕಡೆ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿದ್ರು, ಈ ಕಡೆ ಕಾರ್ಯಕರ್ತರು ಆ ಕಡೆ ಕಾರ್ಯಕರ್ತರ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ರು. ಒಟ್ಟಿನಲ್ಲಿ ಇದೀಗ ಸ್ಥಳಕ್ಕೆ ಏನು ಕಮಿಷನರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಈಗ ಅವರೆಲ್ಲ ಕಾಂಗ್ರೆಸ್ ಅವರನ್ನ ಹೊರಗಡೆ ಕಳಿಸಿರೋ ಹಿನ್ನೆಲೆಯಲ್ಲಿ ಒಂದು ಹಂತಕ್ಕೆ ಈ ಒಂದು ಏನು ಜಗಳ ಅಥವಾ ಗಲಾಟೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ, ಅಂದ್ರೆ ಯಥಾ ಪ್ರಕಾರವಾಗಿ JDS ಸಭೆ ಕೂಡ ಮುಂದುವರಿತಾ ಇದೆ ಅಂತ ಕಾಣಿಸುತ್ತೆ ಅಲ್ವಾ ನರಸಿಂಹಮೂರ್ತಿ ಪಾಟೀಲ್? ಜೊತೆ ಕುಮಾರಸ್ವಾಮಿ ಅವ್ರು ಏನಾದ್ರು ಹೊರಬಂದಿದ್ದು ಘಟನೆ ವಿಚಾರವಾಗಿ ಅವ್ರೇನು ರಿಯಾಕ್ಟ್ ಮಾಡಿರೋದೇನಾದ್ರು? ಇದುವರೆಗೂ ಕೂಡ ಅವರು ಹೊರಗಡೆ ಬಂದಿಲ್ಲ, ಸಭೆಯಲ್ಲಿದ್ದಾರೆ. ಅಂದ್ರೆ ಸಭೆಯಲ್ಲಿರುವ ಎಲ್ಲಾ ಕಾರ್ಯಕರ್ತರು, ಮುಖಂಡರು ಇರ್ಬೋದು, ಶಾಸಕರು ಎಲ್ಲರೂ ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಆದ್ರೆ ಕುಮಾರಸ್ವಾಮಿ ಅವರು ಹೊರಗಡೆ ಬಂದಿಲ್ಲ. ಅವರ ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ಅವರು ಕೂಡ ಹೊರಗೆ ಬರಲಿಲ್ಲ. ಯಾಕಂದ್ರೆ ಇವರು ಆರೋಪ ಮಾಡ್ತಾ ಇದ್ದದ್ದು HD ಕುಮಾರಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಅಂತ ಆರೋಪ ಮಾಡಿದ್ರು. ಅಷ್ಟಲ್ಲದೆ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ ಇವರೆಲ್ಲ ಅಂತ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಪೊಲೀಸರು ಹೊರಗಡೆ ಬರೋಕೆ ಹೇಳಿಲ್ಲ. ಇದೇ ವೇಳೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ಇದೊಂದು ಹತೋಟಿಗೆ ತೆಗೆದುಕೊಂಡ್ರು ಪರಿಸ್ಥಿತಿ ಅಂತ ಹೇಳ್ಬೋದು. ಇದೀಗ ಮತ್ತೆ ಎಲ್ಲ ಕಾರ್ಯಕರ್ತರು ಕೂಡ ಒಳಗಡೆ ಹೋಗಿದ್ದಾರೆ. ಇನ್ನೇನು ಈ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ, ಅದು ಈಗ ಮುಂದುವರಿಯುತ್ತೆ ಮಾಲ್ತೇಶ್. ಥ್ಯಾಂಕ್ ಯು ನರಸಿಂಹಮೂರ್ತಿ ಪಾಟೀಲ್. ಸೊ ಇದು ನಾವು ಪ್ರತಿನಿಧಿ ನರಸಿಂಹಮೂರ್ತಿ ಪಾಟೀಲ್ ಹೇಳಿದಾಗೆ ಇಲ್ಲಿ ವಿಚಾರ ಅಂತಾನೆ ಪೊಲೀಸರು ಸ್ವಲ್ಪ ಕ್ವಿಕ್ ಆಗಿ ಈ ವಿಚಾರವಾಗಿ ಗಮನ ಕೊಡಬೇಕಿತ್ತು ಅನ್ನುವಂಥದ್ದು JDSನ ಆರೋಪ. ಯಾಕಂದ್ರೆ ಹೌದು, ಇದೆಲ್ಲ ಮುಂಚೆನೆ ಗೊತ್ತಿದ್ದು. ಇವತ್ತು JDS ಅಲ್ಲಿ ಸಭೆ ಮಾಡುತ್ತೆ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಅನ್ನುವಂಥದ್ದೆಲ್ಲ ಗೊತ್ತಿದ್ದಂಥ ಸಂಗತಿನೇ. ಬಹಳ ಸೂಕ್ಷ್ಮ ವಿಚಾರ ಕೂಡ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಡೆಪ್ಯೂಟ್ ಮಾಡಬೇಕಿತ್ತು. ಅದರ ಜೊತೆಗೇನೆ ಏನಾರು ಒಂದು ಅಹಿತಕರ ಘಟನೆಗಳಾಗದೇ ಇರುವಂಥ ರೀತಿಯಾಗಿ ಪೊಲೀಸರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗಿತ್ತು. ಬಟ್ ಹಂಗೆ ಮಾಡಿಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವು ಸುಮ್ಮನೆ ಇದ್ದೀರಾ, ಅವ್ರು ಬಂದು ಹಲ್ಲೆ ಮಾಡಲಿ, ಗಲಾಟೆ ಮಾಡಲಿ, ಹೋಟೆಲ್ ಒಳಗೆ ನುಗ್ಲಿ ಅಂತಾನೆ ನೀವು ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದೀರಾ. ಸರ್ಕಾರ ನಿಮ್ಮ ಹತ್ರ ಹೀಗೆ ಹೇಳಿ ಮಾಡಿಸ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿ JDSನ ಆರೋಪ ಆಗಿತ್ತು.
ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಇವರೆಲ್ಲ ಬಂದು ಮಾಜಿ ML ಸೇರಿಸ್ಕೊಂಡು ನಮ್ಗೆ ಧಿಕ್ಕಾರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಇವ್ರ ಮನೆಗೆ ಹೋಗಿದ್ದೀವ. ಮರ್ಯಾದೆ ಬೇಡ, ಅವ್ರ ಸಭೆ ನಡೆಯೋ ಕಡೆ ನಾವು ಹಿಂಗೆ ಹೋಗ್ತೀವ. ಪೊಲೀಸ್ನವ್ರು ಏನ್ ಮಾಡ್ತಾವ್ರೆ? ನಾವು ಕಲ್ಲೊಡೆಯಕ್ಕೆ ಮುಂಚೆ ಕಳಿಸ್ರೆ ಇದು ಪೊಲೀಸು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಾವ್ರೆ. ಆಚೆ ಕಳ್ಸಕ್ ಹೇಳಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಇವರೆಲ್ಲ ಬಂದು ಮಾಜಿ ML ಸೇರಿಸ್ಕೊಂಡು ನಮ್ಗೆ ಧಿಕ್ಕಾರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಇವ್ರ ಮನೆಗೆ ಹೋಗಿದ್ದೀವ. ಮರ್ಯಾದೆ ಬೇಡ, ಅವ್ರ ಸಭೆ ನಡೆಯೋ ಕಡೆ ನಾವು ಹಿಂಗೆ ಹೋಗ್ತೀವ.